ವೇಟ್ ಎಷ್ಟು ಮಾಡಿದ್ದೀರಿ? ಕಮ್ಮಿ ಮಾಡಿದ್ದೀರಾ? ಸ್ನೇಹಿತರೆ, ತಲಕಾಡಲ್ಲಿದ್ದೀನಿ. ಬನ್ನಿ, ತೆಪ್ಪದಲ್ಲಿ ಒಂದು ರೌಂಡ್ ಓಡಿಸ್ತೀನಿ ನಿಮಗೆ ಡಿಜಿಟಲ್ ಆಗಿ. ಹಾಗೆ ತೆಪ್ಪದನ ಹತ್ರ ಲೈಟಾಗಿ ಮಾತುಕತೆ ಮಾಡೋಣ. ಯಾರಣ್ಣ? ಹಾಂ ಸರ್. ಅವರು ವಿಡಿಯೋ ಮಾಡ್ತಾಯಿದ್ದೀವಿ. ರನ್ವೇದಲ್ಲಿ ಓಡಿಸ್ತಾ ಇದ್ದಾರೆ ತೆಪ್ಪನ ಟೇಕ್ ಆಫ್ ಮಾಡೋಕ್ಕೆ. ತೆಪ್ಪದ ರನ್ವೇ ಇದೆ. ಬರ್ತೀರಾ? ಬನ್ನಿ ಬನ್ನಿ, ಜಾಗ ಬಿಟ್ಕೊಡು. ನಿಮಗೆ ಡ್ರಾಪ್ ಕೊಡ್ಬೇಕಲ್ಲಿ. ಅತಿ 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 ಹೊಸದು ಮಾಡಿ ಕುಮಾರ. ಹಾಂ ಅಷ್ಟೇ. ನಮ್ಮ ಬಸ್ ಇನ್ನು ವರ್ಗವರಿಗೆ ಆಟ ಹಾಕ್ಸ್ಕೊಂಡಿರತ್ತಪ್ಪ. ಅದೆಲ್ಲ ಎತ್ಕೋ ರೆಡಿ ಮಾಡಿ. ನಿಮ್ಮ ಹೆಸರೇನಾ? ಹೆಸರು ಉಮೇಶ್. ಉಮೇಶ್, ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ ಸರ್? ನಾನು ಬಂದೈತೆ ಉಮೇಶ್ ಅಂತ, ಅಧ್ಯಕ್ಷ ಕುಮಾರ್ ಅಂತ. ನಮಗಿಂತ ದೊಡ್ಡವ್ರು ಜಾಸ್ತಿ ಆಗಿದೆ. ಇಲ್ಲಿಗೆ ಸಾಕಿದ್ದು ಏಜ್ ಸುಮಾರು 25. ಇವನು ಅವನು ದಂಡ ಅವನಿಗೆ ಎಷ್ಟು ಹೋಗಿಲ್ಲ. ಇದೊಂದು ಹಾಕೋಬಿಟ್ರೆ ಸ್ವಲ್ಪ ನೀರು ಹೋಗ್ತೀನಿ ನೋಡ್ಬೋದು. ಏನಿದು ಸರ್? ಬಿಡ್ತು ಸರ್, ಈ ಕೊಳೆಗಾಲ ಚಾಮರಾಜನಗರ. ಈಗ ಎಷ್ಟು ಅಡಿ ಇದೆ ನೀರಿಲ್ಲಿ? ಆಳ ಇಲ್ಲ ಸರ್, 3 ಅಡಿ ಅಷ್ಟೇ. ಕೈಗೆ ಸಿಗುತ್ತೆ. ನಮ್ಮ ಕಾಲದಲ್ಲಿ ಆವಾಗ ದೋಣಿ ಇತ್ತು ನೋಡಿ, ತೋಪಿನಲ್ಲಿ ದೋಣಿ ಮಾಡಿಬಿಟ್ರೆ ಅಲ್ಲಿ ಒಳ್ಳೆಗಳು ಆ ಕಾಲದಲ್ಲಿ 100 ಸೀಟ್ ತುಂಬ್ಕೊಯ್ತಿದ್ದು. ಆವಾಗ ಸುಮಾರು ಒಂದು 30 ಅಡಿ 40 ಅಡಿ ಆಳ, ದೊಡ್ಡೊಳ್ಳೆ ಕಾಲಕ್ಕೆ ಅದಲ್ಲದೆ. ಆವಾಗ ಇವಾಗ ಇಲ್ಲಿಗೆ ಕರೆ, ಆ ಕಡೆಯಿಂದ ದೋಣಿ, ಈ ಕಡೆಯಿಂದ ದೋಣಿ ಇದೆ ಸೆಂಟ್ರು. ಆವಾಗ ಎಂಥ ಜನ ಮಾರು ತುಂಬ್ಕೊಂಡು ಮರಳಿಗೆ ಮರಳಿ ಜಾತ್ರೆ ಸಂತೆಗೆ ಹೋಯ್ತಾಯಿತ್ತು ಎಲ್ಲ ಕಡೆ. ಸ್ಟೋರ್ನವ್ರೆಲ್ಲ ಈ ಕಡೆ. ಇವಾಗ ಇದು ಸ್ಟೋರ್ ಅಂತ ಹೆಸರು ತಗೋತು. ಎಷ್ಟು ವರ್ಷದಿಂದ ಕತೆ ಅದು? ಸುಮಾರು 50 ವರ್ಷ 60 ವರ್ಷದಿಂದ ಆತನ ಮಾತು. ಸರ್ ರೌಂಡ್ ಏನಾದ್ರು ಸುತ್ತಿಸ್ಬೇಕಂದ್ರೆ ನಾನು ಕುಮಾರ ಬಿಟ್ಬಿಟ್ಟು ಕುಮಾರ ನಾವು ಕೊಟ್ಬಿಡು ಅವ್ರಿಗೆ ಫ್ರೆಂಡ್ಗಳು. ರೌಂಡ್ ಹೊಡಿರಿ. ಹಾಂ, ಅದೇ ಹೊಡಿಗೆ ಸರ್. ಒಂದು ಕುಮಾರ ಜಾಸ್ತಿ ಹೊಡ್ಬಿಡಪ್ಪ, ಅವ್ರಿಗೆ ಆಗಲ್ಲ. ನಿಮ್ಮ ಹೆಸರು ಹೇಳಿಲ್ಲ? ನಿಮ್ಮ ಹೆಸರು ನಾಯಕರು. ನಮ್ಮ ಹುಡುಗ ಇವರು. ಓಕೆ, ಆಯ್ತು, ಸಿಗೋಣ. ಸ್ವಲ್ಪ ಬನ್ನಿ. ಸರ್ ಕೈ ನೀರಿಗೆ ಹಾಕ್ಬೇಡಿ, ಕೈ ಪೈ ಎತ್ಬೇಡಿ ಸರ್. ಕೋಲ್ಗೆ ಮೊಬೈಲ್ ಟಚ್ ಆಗ್ಬಿಟ್ಟು ಅಂತ. ಸುತ್ತಿಸ್ತೀಯ, ಡ್ಯಾನ್ಸ್ ಮಾಡಿಸ್ತಿಲ್ಲ. ಹಂಗೆ ಡ್ಯಾನ್ಸ್ ಮಾಡ್ತಾ ಫುಲ್ ಅದ್ದೆ ಮಗ. ಚೆನ್ನಾಗಿದೆ ನೋಡ್ರಿ ನೋಡ್ರಿ, ಕಂಡ್ಬಿಡ್ರಿ. ಈ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಸುಮಾರು ಎಷ್ಟು ರೌಂಡ್ ಹೊಡ್ತೀವಿ ಸರ್? ಜನ ಬಂದಂಗೆ ಜನೇನು ಇರಲ್ಲ ಸರ್. ಶನಿವಾರ ಬರ್ತಾರೆ. ಶನಿವಾರ ಭಾನುವಾರ ಮಾತ್ರ ಜಾಸ್ತಿ ಅಲ್ಲ, ಬೇರೆ ದಿನ ಕಮ್ಮಿ ಹಿಂಗೆ ಸರ್. ಇವಾಗ ಇದ್ದಾರೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಹಾಂ ಸರ್. ಅವಾಗ ಸ್ಟಾಪ ನಿಮ್ಮದು? ಹ್ಞೂ ಸರ್, ಮಳೆಗಾಲದಲ್ಲಿ. ಹಾಂ ಸರ್, ಜಾಸ್ತಿ ಆದ್ರೆ ಸ್ಟಾಪ್ ಆಗುತ್ತೆ. KRS ಇಂದ ನೀರು ಬಿಟ್ಟಂಗೆ. ತಲಕಾಡು ತೆಪ್ಪ ಮುಗೀತು. ಒಬ್ಬೊಬ್ಬರಿಗೆ 50 ರೂಪಾಯಿ ತೊಗೊಂಡ್ರು.
ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಇವ್ರ ರೇಟು. ಇವತ್ತು 50 ರೂಪಾಯಿಗೆ ಒಬ್ಬೊಬ್ರ ಥರ ತೆಪ್ಪದಲ್ಲಿ ರೌಂಡ್ ಹಾಕ್ಸ್ಕೊಂಡ್ರು. ಹೇಳಿ ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಕುಮಾರ್. ನಮ್ಮದು ಹಳೆ ಬೀದಿ, ತಲಕಾಡು ಗ್ರಾಮ. ಇದು ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ನಮ್ಮ ಉದ್ಯೋಗ ಗೈಡೆನ್ಸ್ ಮಾಡ್ತೀವಿ. ಬೆಳಗ್ಗೆ ಸಂಜೆ ಗಂಟ ಬುಕ್ ಮಾಡ್ತೀವಿ. ದೇವರು ಎಷ್ಟು ಕೊಡ್ತಾನೆ ಅಷ್ಟು ನಮ್ಮ ಉದ್ಯೋಗ ಮಾಡ್ತೀವಿ. ಪುನಃ ಬೆಳಗಿನಾಗ ಬರ್ತೀವಿ, ಹೋಗ್ತೀವಿ. ಇದು ನಮ್ಮ ಕರ್ತವ್ಯ. ಅದು ನಿಮ್ಮ ಫೋನ್ ನಂಬರ್ ಇದ್ರೆ ಹೇಳಿ ಸರ್. 96 0 95 22 16. ಇವತ್ತು ನಮ್ಗೆ ಏನೇನು ಹೇಳ್ತೀರಾ ನೀವು ಹೇಳ್ತಾ ಹೋಗಿ ನಾವು ಕೇಳಿಸ್ಕೊತಾ. ಸರಿ, ಇದರ ಹೆಸರು ಪಾತಾಳೇಶ್ವರ ದೇವಾಲಯ ಅಂತ. ಇದಕ್ಕೆ ಮೊದಲನೇ ನೇಮ್ ವಾಸಕೇಶ್ವರ ಸ್ವಾಮಿ, ಎರಡನೇ ನೇಮ್ ಪಾತಾಳೇಶ್ವರ ಸ್ವಾಮಿ. ವಾಸಕಿ ಅಂದರೆ ಸರ್ಪ. ಆ ಸರ್ಪ ತನ್ನ ಅಧಿಪತಿನ ಕಳ್ಕೊಂಡು ಮತ್ತೆ ಶಿವನಿಂದ ವರ ಪಡೆದ. ಇದಕ್ಕೆ ಪಾತಾಳೇಶ್ವರ ದೇವಾಲಯ ಅಂತ ಹೆಸರು ಬಂದಿದೆ. ಇಲ್ಲಿ ಪ್ರವಾಸಿಗರು ಬಂದವರು ನಾಗದೋಷ, ಸರ್ಪದೋಷ ಇದ್ದರೆ ಶಿವನಿಗೆ ಪೂಜೆ ಮಾಡಿಸಿ ದೀಪ ಹಚ್ಚಿ ನಾಗದೋಷ ಪರಿಹಾರ ಮಾಡ್ಕೋತಾರೆ. ಮತ್ತು ಎಲ್ಲ ಶಿವಲಿಂಗ ಬಣ್ಣಗಳು ಬ್ಲ್ಯಾಕ್ ಕಲರ್ ಇದ್ದರೆ, ಇದು ಶಿವಲಿಂಗ ಬಣ್ಣ ಬ್ರೌನ್ ಕಲರ್, ಗೋಧಿ ಬಣ್ಣ ಶಿವಲಿಂಗ. ಪಾನಿಪೀಠ ಮಾತ್ರ ಬ್ಲ್ಯಾಕ್ ಕಲರ್. ಈ ದೇವಸ್ಥಾನ ಮಳೆ ತೆಗೆಯುವಾಗ 3 ಶಿವಲಿಂಗ ಸಿಕ್ಕಿದೆ, ಅದನ್ನು ಎಡಗಡೆ ಇಟ್ಟಿದ್ದಾರೆ. ಉದ್ಭವ ಮೂರ್ತಿ ಹೆಸರು ಪಾತಾಳೇಶ್ವರ ದೇವಾಲಯ ಅಂತ. ಇದು ಪಂಚಲಿಂಗ ದರ್ಶನ ವಿಶೇಷ ಪೂಜೆ ತೆಗೆಯ ದೇವಸ್ಥಾನಗಳು. ಪಂಚಲಿಂಗ ಅಂದರೆ 5 ಲಿಂಗಗಳಲ್ಲಿ ಇಲ್ಲಿ 3 ಲಿಂಗ ದರ್ಶನ ಮಾಡ್ಬೋದು ನೀವು. 3, ಒಂದು ವಿಷ್ಣು ಟೆಂಪಲ್ ನೋಡ್ಬೋದು, ಒಂದು ಚೌಡೇಶ್ವರಿ ಅಮ್ಮನ ದರ್ಶನ ಮಾಡ್ಬೋದು, ಒಂದು ಕೀರ್ತಿರಾಜ ಸ್ವಾಮಿ, ಒಂದು ವೀರಭದ್ರೇಶ್ವರ, ಒಂದು ಮನೋನ್ಮಣಿ ಪಾರ್ವತಿ. ಒಟ್ಟು 7 ಟೆಂಪಲ್ ಇದೆ. ಇನ್ನು 2 ಶಿವ ಟೆಂಪಲ್ ನೀವು ವೆಹಿಕಲ್ ಹೋಗಬೇಕು. ಅರಕೇಶ್ವರ ಒಂದು, ಮಲ್ಲಿಕಾರ್ಜುನ ಬೆಟ್ಟ ಒಂದು. ಅವೆರಡು ಸೇರಿದ್ರೆ 5 ಪಂಚಲಿಂಗಗಳು. ಇಲ್ಲಿ ಶಿವಲಿಂಗ ಇರೋದು 3, ಇನ್ನೆರಡು ಹೊರಗಡೆ ಹೋಗಬೇಕು. ಈ ಹೆಸರು ಪಾತಾಳೇಶ್ವರ. ನೆಕ್ಸ್ಟ್ ಸ್ಟೋರಿ ಮರಳಿ ಯಾವ ರೀತಿ ಬಂತು ನಿಮಗೆ ಕ್ವಶನ್ ಆನ್ಸರ್ ಹೇಳ್ತೀನಿ ಬನ್ನಿ. ಸರ್, ತಲಕಾಡಿನ ಮರಳು ಯಾವ ರೀತಿ ಬಂತು ಅಂದರೆ, ಒಬ್ಬ ರಾಣಿ ಶಾಪದಿಂದ ಯಾವ ರೀತಿ ಬಂತು ಅಂದರೆ, ಸುತ್ತಲೂ ಏರಿಯಾ ಎಲ್ಲ ಒಂದು ಗಂಗಾ ರಾಜಧಾನಿ ಸಿಟಿ ಇತ್ತು, ಕ್ಯಾಪಿಟಲ್ ಸಿಟಿ. ಆ ಸಿಟಿ ಇದ್ದ ಕಾಲದಲ್ಲಿ ಒಬ್ಬ ಮಾರನಾಯಕ ಎಂಬ ವ್ಯಕ್ತಿಲಿಗೆ ಪಾಳೆಗಾರನಾಗಿದ್ದ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯ ರಾಜ, ಅಲೆಬೇಲಮ್ಮೈಲಿಗೆ ರಾಣಿ. ಆ ರಾಣಿ ಊರಿರೋದು ಲಾಸ್ಟಲ್ಲಿ ನದಿಗೆ ಹೋಗ್ಬೋದು ನೀವು, ಕಾರಲ್ಲೋ ಸ್ಕೂಟ್ರಲ್ಲೋ ಹೋಗ್ಬೋದು. ಅಲ್ಲೇ ನದಿಯಿಂದ ಆಚೆ ಒಂದು ಮಾಲಂಗಿ ಅಂತ ವಿಲೇಜ್ ಹಳ್ಳಿ ಕಾಣುತ್ತೆ, ಅವಳು ಹುಟ್ಟಿದ ಬಳೆ ತವರೂರು. ಅದ್ರ ನೇಮ್ ತಡಿ ಮಾಲಂಗಿ ಅಂತ. ಅದ್ರ ಪಕ್ಕದಲ್ಲೇ ಮಣ್ಣಿನ ದಡನೂ ಇದೆ. ಮಣ್ಣಿನ ದಡ ಅಂದರೆ ಅದ್ರ ಕೆಳಗೆ ಸುಳಿ ಇದೆ, ಮಡು ಅಂದರೆ ಸುಳಿ ಅಂತ. ಅಲ್ಲೇ ಅಲಬೇಲಮ್ಮನ ಟೆಂಪಲ್ ಇದೆ. ಹಿಂದೆ ಅಲಬೇಲಮ್ಮನ ತನ್ನ ತವರು ಹತ್ರ ರಾಣಿಯಾಗಿರ್ತಾಳೆ. ಇಲ್ಲೊಂದು ಗಂಗಾ ರಾಜಧಾನಿ ಸಿಟಿ ಇರ್ತದೆ, ಕ್ಯಾಪಿಟಲ್ ಸಿಟಿ. ಆ ಸಿಟಿ ಕಾಲದಲ್ಲಿ ಒಬ್ಬ ಮಾರನಾಯಕ ಎಂಬ ವ್ಯಕ್ತಿಗೆ ಪಾಳೆಗಾರನಾಗಿರ್ತಾನೆ.
ಈ ಪಾಳೆಗಾರ ಹೋಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಶ್ರೀರಂಗರಾಯನ ದತ್ತು ತಗೊಂಡು ಅಲಬೇಲಮ್ಮನ ಕೊಟ್ಟು ಮದುವೆ ಮಾಡಿಸ್ತಾನೆ. ಆ ಸಮಯದಲ್ಲಿ ಒಂದು ಜಾತ್ರೆ ನಡೀತದೆ ಎಲ್ಲಿ ಶ್ರೀರಂಗಪಟ್ಟಣದಲ್ಲಿ, ರಂಗನಾಯಕಿ ಅಮ್ಮನವ್ರ ಜಾತ್ರೆ ಅಂತ. ಆ ರಂಗನಾಯಕಿ ಅಮ್ಮನವ್ರ ಜಾತ್ರೆಗೂ ಚಾಮುಂಡೇಶ್ವರಿ ಪೂಜೆಗೂ ಈ ಅಲಬೇಲಮ್ಮ ರಾಣಿ ತನ್ನ ತವರೂರಿಂದ ಶುಕ್ರವಾರ ಮಂಗಳವಾರ ಚಿನ್ನಾಭರಣ ಕೊಟ್ಟು ಕಳಿಸ್ತಾಳೆ, ಮತ್ತೆ ವಾಪಸ್ ಇಸ್ಕೊತಾಳೆ. ಆ ಸಮಯದಲ್ಲೇ ಅಲಬೇಲಮ್ಮನ ಗಂಡನಿಗೆ ಬೆನ್ಪುಡಿ ರೋಗ ಅಂತ ಕಾಣಿಸ್ಕೊತದೆ. ಅದು ಇಂಗ್ಲೀಷ್ ನೆಲದನ್ನ ಕ್ಯಾನ್ಸರ್ ರೋಗ ಅಂತ ಕರೀತಾರೆ. ಆ ರೋಗ ಬಂದು ನಳ್ತಾ ಇರುವಾಗ ಶ್ರೀರಂಗಪಟ್ಟಣದ ಸೈನಿಕರು ಬಂದು ಇವಳಿಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿದ ತಕ್ಷಣ ಇದೇ ಸೈನಿಕರು ಬಿಟ್ಟು ತನ್ನ ಗಂಡರ ಬರ್ಮಾಕೋತಾರೆ ಶ್ರೀರಂಗಪಟ್ಟಣದಿಂದ ತಲಕಾಡಿಗೆ. ಇಲ್ಲೊಬ್ಬ ವೈದ್ಯ ಪಂಡಿತರು ಅವ್ರ ಹೆಸರು ಬಲಕ್ಕೆ ಪಂಚಾಂಗ ತೆಗೆದು ಶಾಸ್ತ್ರ ಹೇಳ್ತಾರೆ. ನೀನಿರೋ ಜಾಗದಲ್ಲಿ ಕಾವೇರಿ ರೀತಿ ಇದೆಯಲ್ಲ, ಅಲ್ಲಿ ಸ್ನಾನ ಮಾಡಿಸಿ ವೈದ್ಯನಾಥ ಎಂಬ 5 ಲಿಂಗಕ್ಕೆ ಬಿಲ್ಪತ್ರೆಯಿಂದ ಪೂಜೆ ಸಲ್ಲಿಸ್ಬಿಡು, ನಿನ್ನ ಗಂಡನ ಕಾಯಿಲೆ ಗುಣವಾಗುತ್ತೆ ಅಂತ ಆ ಪಂಡಿತರು ಪಂಚಾಂಗ ನೋಡಿ ಅವ್ರ ಹೆಸರು ಬಲಕ್ಕೆ ಹೇಳ್ಬಿಡ್ತಾರೆ. ಅದರಂತೆಯೇ ಮಾರನಾಗ ಹೋಗಿ ಅಲಬೇಲಮ್ಮ ರಾಣಿ ತನ್ನ ಗಂಡನ ನದಿಲಿ ಸ್ನಾನ ಮಾಡಿ 5 ಲಿಂಗಕ್ಕೂ ಅರ್ಕ ಹಾಕೊಂಡಿರ್ತಾಳೆ. ಶ್ರೀರಂಗರಾಯನಿಗೆ ಕಾಯಿಲೆ ಬೇರೆ ಹೋಗ್ಬಿಟ್ಟು ನದಿ ತೀರದಲ್ಲೇ ತೀರೋಗ್ಬಿಡ್ತಾನೆ. ಈ ಸುದ್ದಿ ಮೈಸೂರವ್ರಿಗೆ ಗೊತ್ತಾಗ್ಬಿಟ್ಟು ತಕ್ಷಣ ತನ್ನ ಸೈನಿಕರನ್ನೆಲ್ಲ ಬಿಟ್ಟು ಇದೇ ಒಂದು ಸಮಯ ಇವಳಿಗೆ ಗಂಡ ಇಲ್ಲ ಮಕ್ಕಳಿಲ್ಲ, ಈ ಒಡವೆಗಳನ್ನು ಕೃಷಿ ಕಿತ್ಕೊಂಡು ಇವಳು ಪತ್ರತೆ ಹೆಂಗೆ ಸಾಳು ಮಾಡಬೇಕು ಅಂತ ಕೂತಿರ್ತಾರೆ. ಆ ವಿಷಯ ಎಲ್ಲ ಈ ಅಮ್ಮನಿಗೆ ಕಿವಿಗೆ ಬಿದ್ದುಬಿಡ್ತದೆ. ಇದ್ದಷ್ಟು ಈ ಅಮ್ಮನಿಗೆ ಸಿಟ್ಟು ಬಂದು ರೋಷ ಬಂದು ತನ್ನ ತವರು ಹತ್ರ ಕುದುರೆ ಎತ್ತಿ ಓಟ ಹೊಡೆದ್ಬಿಡ್ತಾಳೆ. ಆ ಓಟ ನೋಡಿ ಸೈನಿಕರು ಏನು ಮಾಡ್ತಾರೆ, ಒಡರ್ ಮಾತು ತಿಳ್ಕೊಂಡು ಹಿಂಬಾಲಿಸ್ಕೊಂಡು ಹೋಗಿ ಅವಳ ಮಾಲಂಗಿ ಸುತ್ತ ಸೆರೆ ಹಿಡಿದ್ಬಿಡ್ತಾರೆ ಒಡವೆಗೋಸ್ಕರ. ಏನೇ ಮಾಡಿದ್ರಮ್ಮ ದಕ್ಕಲ್ಲ. ಸೈನಿಕರನ್ನೇ ತಿರುಗಿಸ್ಬಿಟ್ಟು ತನ್ನ ತವರೂರ ಹತ್ರ ಮಾಲಂಗಿ ಮಡು ಹತ್ರ ದಡದ ಮೇಲೆ ನಿಂತ್ಕೊಂಡು ಮಿಕ್ಕಿದ ಒಡವೆಗಳೆಲ್ಲ ಗಂಟೆ ಹಾಕೊಂಡು ಆ ಜಾಗದಲ್ಲಿ 3 ಶಾಪವನ್ನು ಕೊಡ್ತಾಳೆ. ಒಂದೇ ಶಾಪ ತಲಕಾಡು ಮಳ್ಳಾಗಲಿ ಅಂತ. ಇಡೀ ಒಂದು ಗಂಗರಾಜಧಾನಿ ಸಿಟಿನೇ ಕವರ ಮುಚ್ಚೋಗುತ್ತೆ ಅವಳ ಶಾಪದಿಂದ. 101 ದೇವಾಲಯಗಳು, ಒಂದು ಗಂಗರಾಜಧಾನಿ ಸಿಟಿ ಮುಚ್ಚೋಗುತ್ತೆ, ಸೈನಿಕರು ಮಳ್ಳನ್ನು ಮುಚ್ಚೋಗ್ತಾರೆ. ಅದು ಒಂದನೇ ಶಾಪ. 2ನೇ ಶಾಪ ಮಾಲಂಗಿ ಮಡುವಲೆ ಅಂತ. ಮಾಲಂಗಿ ಅನ್ನೋದು ಅವಳ ತವರೂರು, ಮಡುವೊಂದು ಸುಳಿ ಅಂತ. ತಲಕಾಡಿಗೂ 3 ಶಾಪ ಕೊಟ್ಟು ತನ್ನ ಒಡವೆಗಳ ನದಿಗೆ ಬಿಸಾಡಿ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಜಾಗಕ್ಕೆ ಮಾಲಂಗಿ ಮಡುವಲೆ ಅಂತ. ಈಗಲೂ ಅವಳು ಬಿದ್ದಂಥ ಜಾಗದಲ್ಲಿ ಮಾಲಂಗಿ ಅಂತ ಜಳ್ಳಿ ಕಾಣುತ್ತೆ, ಮಣ್ಣಿನ ದಡ ಕಾಣುತ್ತೆ, ಸುಳಿ ಕಾಣುತ್ತೆ. ಮಡುವೊಂದು ಸುಳಿ ಅಂತ. ಅದಕ್ಕೆ 2ನೇ ಶಾಪ ಮಾಲಂಗಿ ಮಡುವಲೆ ಅಂತ. 1ನೇ ಶಾಪ ತಲಕಾಡು ಮಳ್ಳಾಗಲಿ ಅಂತ. 3ನೇ ಶಾಪ ಯಾರಿಂದ ಬಂದಿದ್ದು, ಮೈಸೂರು ದೊರೆಗಳಿಂದ. ಅವನ ಮಕ್ಕಳಾಗ್ತೀವಿ ಅಂತ ಶಾಪ ಕೊಟ್ಟಿದ್ದಕ್ಕೆ ತಲಕಾಡಿನ ಒಂದು ಗಂಗರಾಜಧಾನಿ ಸಿಟಿನೇ ಕವರ ಮುಚ್ಚೋಗಿ ಅವಳ ಶಾಪದಿಂದ 500 ಎಕರೆ ಮಳೆ ಬಂದಿರೋದು. ಈಗಲೂ ಅವ್ರ ವಂಶಕ್ಕೆ ಒಂದು ತರಗಿದ್ರೆ ಇನ್ನೊಂದು ತರಗಿಲ್ಲ ಮಕ್ಕಳು. ಅಕ್ಕನ ಮಕ್ಕಳು ತಂಗ ಮಕ್ಕಳು ಸಾಕಬೇಕು, ಸ್ವಂತ ಮಕ್ಕಳು ಯಾವುದೇ ಕಾರಣಕ್ಕಾಗಲ್ಲ. ಈ ಮರಳೆಲ್ಲ ಹಿಂದೆ ಬೆಂಗಳೂರು ಸಿಲ್ಕನ್ ಫ್ಯಾಕ್ಟ್ರಿಗೆ ಹೋಗ್ತಾ ಇತ್ತು ಗ್ಲಾಸ್ಗೆ. ಊರಿನವರು ತಡೆಗಟ್ಟಿಸಿದ್ರು. ಕಾವೇರಿ ನದಿ ನೀರು ಪ್ರವಾಹ ಬರ್ತದೆ ಆಗಸ್ಟ್ ಸೆಪ್ಟೆಂಬರ್ಗೆ, ಕೊಡಗಿನ ಕಾವೇರಿ ನದಿ ನೀರು ಊರೆಲ್ಲ ನುಗ್ಬಿಡ್ತದೆ, ಊರಿನ ಪ್ಲೇಸ್ ಹಾಳಾಗ್ತದೆ ಅಂದ್ಬಿಟ್ಟು DC ಸಾಹೇಬರಿಗೆ ಕಂಪ್ಲೇಂಟ್ ಮಾಡಿದರು. ಆಗ ಇಲ್ಲಿ ಬಂದು ಪ್ಲಾಟಿನ ಇನ್ಸ್ಟ್ರಕ್ಷನ್ ಮಾಡಿದ್ರು. ಮಾಡಿದ್ಮೇಲೆ ಅವರು ಕೋರ್ಟಿಂದ ಸ್ಟೇ ಆರ್ಡರ್ ತಂದುಬಿಡಿ ಅಂದರು. ಈಗ ಆ ಸ್ಟೇ ಆರ್ಡರ್ ತಂದಮೇಲೆ ಎಲ್ಲ ಸ್ಟಾಪ್ ಆಗಿದೆ. 4 ಅದಕ್ಕೂ ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ಈಗೆಲ್ಲೂ ಹೊರಗಡೆ ಮರಳೋಗಲ್ಲ. ಇಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ, ಹಿಡಿದು ಕೇಸ್ ಹಾಕ್ಬಿಡ್ತಾರೆ. ಎಷ್ಟು ವರ್ಷದಿಂದ ಈ ಸ್ಟೇ ತಂದಿರೋದು? ಇದು 86ನೇ ಇಸ್ವಿಲೆ ಗೌರ್ಮೆಂಟ್ ಹ್ಯಾಂಡ್ ಓವರ್ ಆಯಿತು ನೋಡಿ. ಆ ತರದಿಂದ ಇದೆಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮೇಲೆ ಸ್ಟಾಪ್ ಮಾಡಿರೋದು. ಈ ಮರಳು ಗ್ಲಾಸು, ಪಿಂಗಾಣಿ ಗ್ಲಾಸ್ಗೆ ಖಾಲಿ ಜಾಗ ಭರ್ತಿ ಮಾಡೋಕ್ಕೆ. ನದಿ ಹತ್ತಿರ ಮರಳೋದು ರಫ್ ಆಗಿದೆ, ದಪ್ಪ ಮರಳು. ಇದು ನೈಸು. ಇದೆಲ್ಲ ಫಾರೆಸ್ಟ್ ಇಲಾಖೆ ಡಿಪಾರ್ಟ್ಮೆಂಟ್ಗೆ ಸೇರಿದೆ. ಸ್ಯಾಂಡೋ ಟ್ರೀ. ದೇವಸ್ಥಾನ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಸೇರಿದೆ. 2 ಕಮಾಂಡ್ ಆಗಿದೆ. ಆ ಕಡೆ ರಿವರ್ ನೋಡೋಕ್ಕೆ, ಈ ಕಡೆ ಟೆಂಪಲ್ ನೋಡೋಕ್ಕೆ. ನೋಡಿ ಈ ಸ್ಯಾಂಡು ಸಿಮೆಂಟ್, ದಪ್ಪ ಮರಳು. ಈ ಸ್ಯಾಂಡು ಪಿಂಗಾಣಿ ಗ್ಲಾಸು ಸಿಲ್ಕಾನ್ ಫ್ಯಾಕ್ಟ್ರಿಗೆ ಹೋಗ್ತಾಯಿತ್ತು ಗ್ಲಾಸ್ಗೆ. ಖಾಲಿ ಜಾಗ ಭರ್ತಿ ಮಾಡೋಕ್ಕೆ. ಮನಪಾಯ ಕಟ್ಟಲ್ವೇ, ಖಾಲಿ ಜಾಗ ಭರ್ತಿ ಮಾಡೋಕ್ಕೆ. ಸರ್, ಈ ದೇವಸ್ಥಾನ ಬಗ್ಗೆ ಹೇಳ್ತೀನಿ ಬನ್ನಿ. ಇದ್ರ ಇತಿಹಾಸ. ಅಲ್ಲಿ ನೋಡಿದ್ದು ಶಿವನ ದೇವಸ್ಥಾನ, ಇಲ್ಲಿ ನೋಡ್ತಾ ಇರೋದು ವಿಷ್ಣು ಟೆಂಪಲ್. ವಿಷ್ಣು 1117ರಲ್ಲಿ ಹೊಯ್ಸಳ ವಿಷ್ಣುವರ್ಧನ ಸ್ಥಾಪನೆ ಮಾಡಿರೋ ದೇವಸ್ಥಾನ. ಈ ದೇವಸ್ಥಾನ ಪೂರ್ತಿ ಬಿದ್ದೋಯ್ತಿದ್ದು. ಇದೇ ಜಾಗದಲ್ಲಿ ಇತ್ತಿದ್ದು ಹಳೆ ದೇವಸ್ಥಾನ. ಶಿಥಿಲವಾಗಿತ್ತು. ಗೋಪುರಕ್ಕೆ ಶಿಥಿಲವಾಗಿತ್ತು 91ರಲ್ಲಿ. 8 ದಿವಸ ಜಡ್ಡಿ ಹೊಡೆದಾಗ ಕುಸ್ತೋಯ್ತು. ಕಟ್ಟಡಗಳೆಲ್ಲ ಕ್ರಾಸ್ ಮಾಡಿಬಿಟ್ಟಿತ್ತು. ಡಿಪಾರ್ಟ್ಮೆಂಟ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಇನ್ಸ್ಪೆಕ್ಷನ್ ಮಾಡಿದ್ರು. ಇದನ್ನು ಪೂರ್ತಿ ತೆಗಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಆಗ ತೆಗಿಸಬೇಕು ಬಂದಾಗ ಇದೇ ಕಲ್ಲುಗಳು ಕಂಬಗಳನ್ನೆಲ್ಲ ನಂಬರ್ ಪ್ರಕಾರ ಕುಂಡಿಸಿ ದೇವಸ್ಥಾನ ಅಡಿಪಾಯದಿಂದ ಕಟ್ಟಿಬಿಟ್ಟಿದ್ದಾರೆ. 7 ವರ್ಷದ ಮೇಲೆ ಆಗಿದೆ ಜೀರ್ಣೋದ್ಧಾರ ಆಗಿ. ಜೀರ್ಣೋದ್ಧಾರ ಆದಮೇಲೆ ಇದ್ರ ಮುಂದೆ 60-70 ಅಡಿ ಮರಳಿತ್ತು. ಆ ಛತ್ರಿ ಮರದವರೆಗೂ ಈ ಮರಳು ಒಂದ್ಸಮವಾಗಿತ್ತು, ಈಕ್ವಲ್ ಆಗಿತ್ತು. ಆ ದೇವಸ್ಥಾನ ಫ್ರಂಟ್ ಡೋರ್ವರೆಗೂ ಈಕ್ವಲ್ ಆಗಿತ್ತು. ಈ ಮರಳು ತೆಗಿಸಿ ರೈಟ್ ಸೈಡ್ ಅಲ್ಗುಡ್ ಹಾಕಿದ್ದಾರೆ, ಆ ಸೈಡು ಲೆಫ್ಟ್ ಸೈಡ್ ಇಲ್ಗುಡ್ ಹಾಕಿದ್ದಾರೆ. ಈ ದೇವಸ್ಥಾನದ ಎದುರುಗಡೆ ಮಹಾದ್ವಾರಬಾಗಿಲು ಮಂಟಪ ಸಿಕ್ಕಿದೆ, ಅಡಿಗೆ ಮನೆ ಸಿಕ್ಕಿದೆ, ಕಲ್ಯಾಣ ಮಂಟಪ ಸಿಕ್ಕಿದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಕ್ಕಿದೆ, ತುಳಸಿ ಕಡೆ ಸಿಕ್ಕಿದೆ, ಇದ್ರ ಹಿಂಭಾಗದಲ್ಲಿ ಬಾವಿ ಸಿಕ್ಕಿದೆ. ಇಷ್ಟು ದೇವಸ್ಥಾನ ಮುಂದೆ ಉತ್ಖನನ ಮಾಡಿದಾಗ ಸಿಕ್ಕಿರೋದು. ಮೊದಲು ಪ್ರವಾಸಿಗರು ಮರಳಿನ ದಿಬ್ಬೆ ಮೇಲೆ ನಡ್ಕೊಂಡೋಗಿ ಕೈ ಮುಗಿದು ಬರ್ತಾಯಿದ್ರು. ಇವಾಗ ಕಾಲ್ನಡಿಗೆಲ್ಲಿ ಹೋಗ್ತಾರೆ.
ಒಳಗಡೆ ನೀವು 12 ಅಡಿ ವಿಗ್ರಹಾಮೃತಿ ದರ್ಶನ ಮಾಡಿವಿ. ಕೀರ್ತಿರಾಜ ಸ್ವಾಮಿ ಅಂತ ಶ್ರೀದೇವಿ ಬುದ್ಧಿ ಇಬ್ಬರಂತಿದ್ದಾರೆ. ರಂಗನಾಥ ಸ್ವಾಮಿ ಹೊರಬಾಕ್ದಲ್ಲಿ 7 ತಲೆ ಸಭೆ ರಂಗನಾಥ ಸ್ವಾಮಿ ಮಲಗಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಮಲಗಿರುವ ರಂಗನಾಥ ಸ್ವಾಮಿ ಆ ರೀತಿ ಮಲಗಿದ್ದಾರೆ. ಈ ದೇವಸ್ಥಾನದ ಮೂಲ ವಿಗ್ರಹಾಮೃತಿ ಕೆತ್ತನೆ ಮಾಡೋ ಹೆಸರು ಅಮರ ಶಿಲ್ಪಿ ಜಗಣಾಚಾರ್ಯ. ವಿಷ್ಣುವಿನ ಜಾಗದಲ್ಲಿ ಗರುಡ ಇರ್ತದೆ, ಶಿವನಿರೋ ಜಾಗದಲ್ಲಿ ನಂದಿ ಇರ್ತದೆ. ಇನ್ನು ಪಂಚಲಿಂಗದಲ್ಲಿ 5 ಅಡಿ ಶಿವಲಿಂಗ ಮರಳೇಶ್ವರ ನೋಡ್ಕೊಂಡು ಚೌಡೇಶ್ವರ ನೋಡ್ಕೊಂಡು ಇಲ್ಲಿಗೆ ಬರ್ತೀವಿ. ಇನ್ನು ಊರೊಳಗಡೆ ವೈದ್ಯನಾಥೇಶ್ವರ ವೀರಭದ್ರೇಶ್ವರ ನೋಡ್ಕೊಂಡು ಕಲ್ಯಾಣಿ ನೋಡ್ಕೊಂಡು ಮುಂದಿನ ಪ್ರಯಾಣ ರಿವರ್ ಹತ್ರ ಹೋಗ್ಬೋದು. ಅದಾದಮೇಲೆ ರಿವರ್ ಆದಮೇಲೆ ಅರ್ಕೇಶ್ವರ ಮುಡ್ತಾರೆ, ಎರಡು ದರ್ಶನ ಮಾಡ್ಬೋದು. ಅದೇ ಮಾರ್ಗವಾಗಿ ರೈಟ್ಗೆ ಹೋದ್ರೆ ಫಾಲ್ಸ್ಗೆ ಹೋಗ್ಬೋದು ಶಿವಸಮುದ್ರ, ಲೆಫ್ಟ್ಗೆ ಹೋದ್ರೆ ಸೋಮನಾಥ್ ಹೋಗ್ಬೋದು. ಅವೆಲ್ಲ 5:30 ಕ್ಲೋಸ್, ಇಲ್ಲಿಂದ 30 ಕಿಲೋಮೀಟರ್. ಇಲ್ಲಿ ಎಷ್ಟು ಗಂಟೆ ಟೈಮಿಂಗ್ ಇದೆ? ಇದು 6:30 ಕ್ಲೋಸ್ ಅಲ್ಲಿ, 6:30 ಡೋರ್ ಲಾಕ್. ಮಧ್ಯಾಹ್ನ ಏನು ಕ್ಲೋಸ್ ಆಗುತ್ತೆ? ಮಧ್ಯಾಹ್ನ ಏನಿಲ್ಲ. ಇದು ಮಾತ್ರ ಮೈನ್ ಟೆಂಪಲ್ ಒಂದು ಕೊಡ್ತಾನೆ 1:30ಗೆ, ಇನ್ನು 4:30ಗೆ ಓಪನ್ ಮಾಡ್ತಾನೆ. ಇನ್ನು ಬಾಕಿ ಟೆಂಪಲ್ ಓಪನ್ ಇರ್ತದೆ. ಇದು ಯಾವ ಟೈಮಿಗೆ ಬಂದರೂ ನಮಗೆ ಇರ್ತದೆ, ಪೂಜೆ ಇರ್ತದೆ. ಶನಿವಾರ ಭಾನುವಾರ ಮಾತ್ರ ಫುಲ್ಲು ಕೊಟ್ಟಿರ್ತಾನೆ ಈ ಟೆಂಪಲ್, ಮೈನ್ ಟೆಂಪಲ್. ಶುಕ್ರವಾರ ಗಂಟ 1:30 ಕ್ಲೋಸ್, ಇನ್ನು 4:30ಗೆ ಓಪನ್. ಸೋಮವಾರದಿಂದ ಶುಕ್ರವಾರ ಗಂಟ. ನೀವೀಗ ಹೇಳಿದಲ್ಲ ಕತೆ ಅಲ್ಮೇಲಮ್ಮಂದು, ಅದು ಯಾವ ಟೈಮಲ್ಲಿ ಆಗಿರುವಂಥ? 1610 ಅಂದರೆ 400 ವರ್ಷಗಳ ಸ್ಟೋರಿ ಇದು ಅಲ್ವಾ. ಅಲ್ಮೇಲಮ್ಮನ ತವ್ರ ಹತ್ರ ಅವ್ರು ಶಾಪ ಕೊಟ್ಟಿರೋದು. ಅಲ್ಲೇ ಮಿಲಿಟ್ರಿ ಅವ್ರು ಬಂದು ಒಂದು ಮಿಲಿಟ್ರಿ ಅವರು ಸೇತುವೆ ಕಟ್ಟಿದ್ರು. ಇವಾಗ ಪರ್ಮನೆಂಟ್ ಸೇತುವೆ ಆಗೋಯ್ತು. ಸೇತುವೆ ಕಟ್ಟಿ ಸೇತುವೆ ಮೇಲೆ ನಡ್ಕೊಂಡೋಗಿ ಪ್ರವಾಸಿಗರು ಮಾಲಂಗಿ ಬಿಡು ನೋಡ್ಕೊಂಡು ಅಲ್ಮೇಲಮ್ಮನ ಟೆಂಪಲ್ ನೋಡ್ಕೊಂಡು ಬರ್ತಾಯಿದ್ರು. ಇವಾಗ ಪರ್ಮನೆಂಟ್ ಸೇತುವೆ ಆಗೋ ಇನ್ನೊಂದು 2 ವರ್ಷಕ್ಕೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದು. ಊರೆಲ್ಲ ರೋಡ್ ಹೊಡೆದಾಕಿ, ಮನೆಗಳೆಲ್ಲ ಹೊಡೆದಾಕಿ ರೋಡಿಗೆ ಟಚ್ ಮಾಡ್ತಾರೆ ಸೇತುವೆಗೆ. ವೆಹಿಕಲ್ ಹೋಗುತ್ತಾ ಅದೇ ಮಾರ್ಗ. ಮಾದೇಶ್ವರನ ಬೆಟ್ಟ, ಬಿಳಿರಂಗನ ಬೆಟ್ಟ, ನಗರ, ಯಳಂದೂರು ಆ ಕಡೆ ಎಲ್ಲ ಡಿವೈಡ್ ಮಾಡ್ತಾರೆ. ಈ ಕಡೆ ಟಿ ನರಸೀಪುರ ರೈಟ್ಗೆ, ನರಸೀಪುರ, ಮಾದಾಪುರ, ಮತ್ತು ಇದಕ್ಕೆ ಹೋಗುತ್ತೆ, ಮೈಸೂರು ರೂಟ್ ಹೋಗುತ್ತೆ, ನಂಜನಗೂಡಿಗೆ ಹೋಗುತ್ತೆ, ಸುತ್ತೂರಿಗೆ ಹೋಗುತ್ತೆ. ಡಿವೈಡ್ ಮಾಡ್ತಾರೆ ಈ ಕಡೆ ರೈಟ್ಗೆ. ಲೆಫ್ಟ್ಗೆ ಕೊಳ್ಳಗಾಲ. ಸರ್ ಈಗ ಹೋಗ್ತಾ ಇರೋದು ಪಂಚಲಿಂಗದಲ್ಲಿ 5 ಅಡಿ ಶಿವಲಿಂಗ ಮರಳೇಶ್ವರ ಸ್ವಾಮಿ ಅಂತ. ಇಲ್ಲಿ ಬ್ರಹ್ಮದೇವ ಕೂತ್ಕೊಂಡು ತಪಸ್ ಪಡ್ತಿದ್ದಾನೆ. ಇದಕ್ಕೆ ಮರಳೇಶ್ವರ ಸ್ವಾಮಿ ಅಂತ ಹೆಸರು ಬಂದಿದೆ. ಅಲ್ಲಿ 5 ಪಂಚ ಚಿಕ್ಕಲಿಂಗ ನೋಡಿದ್ರಿ, ಅದ್ರ ನೇಮ್ ಪಾತಾಳೇಶ್ವರ ದೇವಾಲಯ. ಅದು ಶಿವಲಿಂಗ ಬಣ್ಣ, ಎಲ್ಲ ಲಿಂಗಗಳು ಬ್ಲ್ಯಾಕ್ ಕಲರ್ ಇದೆ. ಇದು ಶಿವಲಿಂಗ ಬಣ್ಣ ಬ್ರೌನ್ ಕಲರು, ಇದು ಬ್ಲ್ಯಾಕ್ ಕಲರು. ಇದು ಬ್ರಹ್ಮದೇವ ಕೂತ್ಕೊಂಡು ತಪಸ್ ಪಡೆದಂತಕ್ಕೆ ಮರಳೇಶ್ವರ ಅಂತ ಹೆಸರು ಬಂದಿದೆ. ಈ ದೇವಸ್ಥಾನ ಮುಂದೆ ಮರಳೇಶ್ವರನ ಪಾದ ಸಿಕ್ಕಿದೆ, ಮಳ್ ತೆಗಿವಾಗ ಶಿವನ ಪಾದ ಸಿಕ್ಕಿದೆ, ಎಡಗಡೆ ಬಾವಿ ಸಿಕ್ಕಿದೆ, ಬಲಗಡೆ ಸೈಡ್ ಒಂದು ಶಿವಲಿಂಗ ಸಿಕ್ಕಿದೆ, ಅದರ ನೇಮ್ ಭೋಗೇಶ್ವರ. ಉದ್ಭವ ಮೂರ್ತಿ ಹೆಸರು ಮರಳೇಶ್ವರ. ಇದು ಪಂಚಲಿಂಗದಲ್ಲಿ 5 ಅಡಿ ಶಿವಲಿಂಗ. ಊರೊಳಗಿರೋದು ಮೊದಲನೇ ಶಿವಲಿಂಗ ವೈದ್ಯನಾಥೇಶ್ವರ, ಎರಡನೇದು ಪಾತಾಳೇಶ್ವರ, 3 ಮರಳೇಶ್ವರ, ಇನ್ನೆರಡು ಹೊರಗಡೆ 11 ಕಿಲೋಮೀಟರ್ ಅರ್ಕೇಶ್ವರ ಮುಗ್ತಾರೆ. 11 ಕಿಲೋಮೀಟರ್. ಅವೆರಡು ಸೇರಿದ್ರೆ 5 ಲಿಂಗಗಳು, ಪಂಚಲಿಂಗಗಳು. ನೋಡಿ ಇಲ್ಲಿ ನೋಡದೆ ಹೋದವರು, ಅಂಗವಿಕಲಪರು, ವಯಸ್ಸಾದವರು ಈ ವೈದ್ಯನಾಥೇಶ್ವರ ಎಂಬಾಗದಲ್ಲಿ 5 ಪಂಚಲಿಂಗ ಸಾಲಿಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಹೋಗ್ತಾರೆ. ಕೈಲಿ ಆಗದೆ ಹೋದ್ರು, ಮೇಲೆ ಕತ್ತಕ್ಕೆ ಆಗದವ್ರೆ ಅಲ್ಲೇ ನೋಡ್ಬೋದು, ಅಲ್ಲೇ ನೋಡ್ಕೊಂಡು ಹೋಗ್ತಾರೆ ಕೈ ಮುಗಿದು. ಅವು ಸ್ಥಾಪನೆ ಮಾಡಿದ ಶಿವಲಿಂಗ. ಇವೆಲ್ಲ ಗುಡಿ ಒಳಗಿರೋದೆಲ್ಲ ಉದ್ಭವ ಮೂರ್ತಿ ಶಿವಲಿಂಗ, 5 ಲಿಂಗಗಳು. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಅರಕೇಶ್ವರ, ಮಲ್ಲಿಕಾರ್ಜುನ, 5 ಲಿಂಗ ಉದ್ಭವ ಮೂರ್ತಿಗಳು. ಇಲ್ಲಿ ಜಾತ್ರಾ ಮಹೋತ್ಸವಗಳು ಇವೆಲ್ಲ ಯಾವ? ಜಾತ್ರಾ ಮಹೋತ್ಸವ ಅಂದರೆ ಇದು ಪಂಚಾಂಗದಲ್ಲಿ ನಕ್ಷತ್ರ ಕೂಡ ಬಂದಾಗ 2020 ಲಾಸ್ಟ್. ಇದು ಕಾರ್ತಿಕ ಮಾಸ ಬಿಡಬೇಕು, ವೈಶಿಷ್ಟಿಕ ಮಾಸ, ಅಮಾವಾಸ್ಯೆ ಮತ್ತು ಕುಹೋಗ ನಕ್ಷತ್ರಗಳು ವಿಶಾಖನ ಕೂಡ ಬಂದರೂ ಮಾತ್ರ ತಲಕಾಡಿನಲ್ಲಿ ಪಂಚಮಿ ದರ್ಶನ ಅಂತ ಎಲ್ಲ ಕಡೆ ಟಿವಿಲಿ ಪೇಪರ್ಲಿ ಮೆಸೇಜ್ ಕೊಡ್ತಾರೆ. ಇಲ್ದಾರು ಇಲ್ಲವೇ ಇಲ್ಲ. ಆವಾಗ ಆಗ ವಿಶೇಷ ಪೂಜೆ ಬಿದ್ದಾಗ ಬೆಳಗಾನ ಪೂಜೆ, ಪೊಲೀಸ್ ಪ್ರೊಟೆಕ್ಷನ್, ಇದು ಮಾಮೂಲಿ ಪೂಜೆ. ಸರ್ ಇಲ್ಲಿ ಬನ್ನಿ, 5 ನಿಮಿಷ ನೋಡಿ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇದು ಓಲ್ಡ್ ಬಾವಿ, ಇದು ನೆಲಬಾವಿ ಅಂತ ನಿಂತ್ಕೊಂಡು ಸೈತಾ ಇದೆ. ಅದೇ ನೆಲಬಾವಿನ ಸುತ್ತ ಚಪ್ಪಟಿ ಕಡೆಯಲ್ಲಿ ಸುತ್ತ ಕಟ್ಟಡ ಕಟ್ಬಿಟ್ಟಿದ್ದಾರೆ, ಬೇಸ್ಮಟ್ಟ ಮಾಡಿದ್ದಾರೆ, ಡೋರ್ ಲಾಕ್ ಮಾಡಿದ್ದಾರೆ. 60-70 ಅಡಿ ಆಳ ಉಂಟು. ಜಲದಿಂದ ಬರುತ್ತೆ, ಮಳೆ ನೀರು ಬೀಳುತ್ತೆ. ಇದೇ ನೀರು ವಿಗ್ರಹಾಮೃತೊಳಗೆ ಅಭಿಷೇಕಕ್ಕೆ ಹೋಗುತ್ತೆ. ಕೆಳಗಡೆ ಅಂತನೂ ಮಾಡಿದ್ದಾರೆ. ಏನೇ ಬಿದ್ದೋದ್ರು ಪಾತಾಳ ಗರ್ಡಗ ಅಂತ ಇದೆ, ಅದು ಒಂಥರ ಕೊಂಡಿ ಉಕ್ಸ್ ಥರ ಮಾಡಿದ್ದಾರೆ ಕಬ್ಬಣದಲ್ಲೇ ಎಲ್ಲ ಕಡೆನೂ. ಮಧ್ಯದಲ್ಲಿ ದೊಡ್ಡ ಕೊಂಡಿ, ಅದನ್ನು ಹಗ್ಗ ಕಟ್ಬಿಡ್ತಾರೆ. ಹಗ್ಗದ ಸಮೇತ ಕೆಳಗಡೆ ಬಿಡ್ತಾರೆ ಪಾತಾಳ ಗರ್ಡಗ. 3-4 ಸಲ ಜಾಲ ಆಡ್ತಾರೆ, ಎತ್ಕೊ ಬಂದ್ಬಿಡ್ತಾರೆ. ಅದು ಮ್ಯಾಗ್ ನೆಡ್ತಾರೆ. ಇದು ಹಳೆ ಬಾವಿನ ಹೊಸ್ದಾಗಿ ಮಾಡಿರೋದು, ನೆಲಬಾವಿ ಅಂತ. ಹಿಂದೆ ಪ್ರತಿದಿನ ನೀರು ಸೇರ್ತಾರೆ ಇದರಲ್ಲಿ. ಅಲ್ಲಿ ಬೇಕಾದಾಗ ಯಾವತ್ತಿಗೆ ಅಭಿಷೇಕಕ್ಕೆ ಯಾರು ಕೊಟ್ಟಿದ್ರೆ ಅವ್ರು ನೀರು ಸೇದು ಅಭಿಷೇಕ ಮಾಡ್ತಾರೆ. ಇಲ್ಲವ್ರು ಇಲ್ಲವೇ ಇಲ್ಲ. ಸರ್ ಇವೆಲ್ಲ ಕ್ಯಾಸಿನೇಟ್ ಮರಗಳು ನಮ್ಮ ತಲಕಾಡಿನಲ್ಲಿ. ವರ್ಷ ಗೋಡಂಬಿ ಮರಗಳು ನೋಡೋದು, ಗೋಡಂಬಿ ಮರ, ಗೇರು ಮರ. ಗೇರು ಮರ. ಇದು ವಂಗೆ ಮರ, ವಂಗೆ ಬೀಜ ಉದುರಿಸಿ ವಂಗೆ ಎಣ್ಣೆ ಮಾಡ್ತಾರೆ, ಅದು ಗೇರು ಮರ. ಒಣ ಹಣ್ಣಿನ ಜೊತೆ ಒಣ ಗೋಡಂಬಿ ಬಿಡುತ್ತೆ, ಹಸಿ ಗೋಡಂಬಿ ಸಪ್ರೇಟ್ ಆಗಿಬಿಡುತ್ತೆ. 10,000 ಮರಗಳಿವೆ.
ಇದು ಪಂಚಲಿಂಗದಲ್ಲಿ 5 ಅಡಿ ಶಿವಲಿಂಗ ಮರಳೇಶ್ವರ ಸ್ವಾಮಿ ದರ್ಶನ ಮಾಡಿ ಹೋಗುವಾಗ ಎಡಗಡೆಯಿಂದ ಹೋಗಿ ಬರುವಾಗ ಬಲಗಡೆ ಬನ್ನಿ. ಈ ದೇವಸ್ಥಾನ ಮುಂದೆ ಮರಳೇಶ್ವರನ ಪಾದ ಸಿಕ್ಕಿದೆ, ಎಡಗಡೆ ಬಾವಿ ಸಿಕ್ಕಿದೆ, ಬಲಗಡೆ ಸೈಡ್ ಒಂದು ಶಿವಲಿಂಗ ಸಿಕ್ಕಿದೆ, ಅದರ ನೇಮ್ ಭೋಗೇಶ್ವರ. ದೇವಸ್ಥಾನದೊಳಗಡೆ ಅನೇಕ ವಿಗ್ರಹ ಬರ್ತಿದೆ, ಕೈ ಮುಕ್ಕೊಳ್ಳಿ. ಲಕ್ಷ್ಮೀನಾರಾಯಣ, ಕಾಲಭೈರವ, ಸೂರ್ಯನಾರಾಯಣ, ದುರ್ಗಾದೇವಿ, ಸುಬ್ರಹ್ಮಣ್ಯಮು, ಗಣಪತಿ ಇಷ್ಟು ಕೈ ಮುಗಿದು ಬರ್ಬೋದು. ಹೋಗುವಾಗ ಲೆಫ್ಟಿಂದ ಹೋಗಿ ಬರುವಾಗ ರೈಟಿಗೆ ಬನ್ನಿ ಸರ್. ಇದು ಈ ದೇವಸ್ಥಾನ ಮುಂದೆ ಮರಳೇಶ್ವರ ಸ್ವಾಮಿ ಮುಂದೆ ಈ ಮರಳೇಶ್ವರನ ಪಾದ ಸಿಕ್ಕಿದೆ. ಈ ಸ್ವಾಮಿ ಮುಂದೆ ನೋಡಿ, ಆ ಕಡೆ ಎಡಗಡೆ ಬಾವಿ ಸಿಕ್ಕಿದೆ, ವೇಲ್. ಬಲಗಡೆ ಸೈಡ್ ಒಂದು ಶಿವಲಿಂಗ ಸಿಕ್ಕಿದೆ, ಅದರ ನೇಮ್ ಭೋಗೇಶ್ವರ. ಉದ್ಭವ ಮೂರ್ತಿ ಹೆಸರು ಮರಳೇಶ್ವರ. ಇದು ಯಾವಾಗ ಉತ್ಖನನ ಮಾಡಿದಾಗ ಸಿಕ್ಕಿದ್ದು ಸರ್? ಇದೆಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ಆದಮೇಲೆ 86 ಇಸ್ವಿ ಇದೆಲ್ಲ. ಇದಕ್ಕೆ ಹಿಂದೆ ಗಾರೆ ಗಚ್ಚಿರಲಿಲ್ಲ, ಇವಾಗ ಏನೇನು ಸ್ವಲ್ಪ ಗಾರೆ ಗಚ್ಚಾಕ್ಸಿ ಇದೆಲ್ಲ ಕಲ್ಲುಗಳೆಲ್ಲ ಒಂದು ಸ್ವಲ್ಪ ಇದು ಮಾಡಿದ್ರು. ಮತ್ತೆ ಇದು ಮಳೆ ಬಿದ್ದಾಗಲೆಲ್ಲ ಈ ಥರ ಇದಾಗ್ಬಿಡ್ತದೆ, ದರಿ ಆಗ್ಬಿಡ್ತದೆ. ಮಳೆ ಗಾಳಿ ಬಂದು ಈಗಲೂ ಮಳ್ಳು ನೀರು ಬರ್ದೇ ಬರುತ್ತೆ. ಅಲ್ಲಲ್ಲೇ ವರ್ಷ ಪೂಜೆ ಮಾಡ್ತಾರೆ. ಇಲ್ಲೂ ಪೂಜೆ ಮಾಡ್ತಾರೆ ಭೋಗೇಶ್ವರ ಸ್ವಾಮಿ. ಭೋಗೇಶ್ವರ ಪೂಜೆ ಉಂಟು ಪ್ರತಿದಿನ. ಅಂದರೆ ಪ್ರತಿದಿನ ಮಾಡಲ್ಲ, ಸ್ವಲ್ಪ ಒಂದು ವಾರ 2 ವಾರ ಬಿಟ್ಟು ಮಾಡ್ತಾರೆ.